ವಂದನೆಗಳು. ಸಚೇತನ ಕಾರ್ಯಕ್ರಮ 3ನೇ ವಾರ 2ನೇ ದಿನ ಏಷ್ಯಾ ಖಂಡ ಪರಿಚಯ ಕಾರ್ಯಕ್ರಮ. ಚಂದನ್ ಪರಿಚಯ. ಪ್ರಪಂಚದ ಭೂಖಂಡಗಳಲ್ಲಿ ಏಷ್ಯಾ ದೊಡ್ಡದು. ಹೀಗಾಗಿ ಅದು ಪ್ರಾಕೃತಿಕ ಲಕ್ಷಣ, ವಾಯುಗುಣ, ಸಸ್ಯವರ್ಗ, ವನ್ಯಜೀವಿ, ಮಣ್ಣಿನ ಪ್ರಕಾರ ಮೊದಲಾದವುಗಳಲ್ಲಿ ವೈವಿಧ್ಯ ಹೊಂದಿದೆ. ಈ ಖಂಡದಲ್ಲಿ ಅತ್ಯಂತ ಎತ್ತರವುಳ್ಳ ಪರ್ವತ, ಪ್ರಸ್ಥಭೂಮಿಗಳು, ಫಲವತ್ತಾದ ವಿಶಾಲ ಮೈದಾನ, ಮರುಭೂಮಿ, ನದಿ ವ್ಯವಸ್ಥೆ ಮತ್ತು ಸರೋವರಗಳು ಕಂಡುಬರುತ್ತವೆ. ಜೊತೆಗೆ ಭಾಷೆ, ಧರ್ಮ, ಜನಸಂಖ್ಯೆಯ ಹಂಚಿಕೆ ಮತ್ತು ಜನಸಾಂದ್ರತೆಗಳಲ್ಲಿಯೂ ನಾವು ವೈವಿಧ್ಯವನ್ನು ಕಾಣಬಹುದು. ಆದ್ದರಿಂದ ಏಷ್ಯಾವನ್ನು ವೈವಿಧ್ಯತೆಗಳ ಖಂಡ ಎಂದು ಕರೆಯುತ್ತಾರೆ. ವಿಸ್ತೀರ್ಣ ಮತ್ತು ಭೌಗೋಳಿಕ ಸನ್ನಿವೇಶ. ಏಷ್ಯಾ ಖಂಡದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಸುಮಾರು 44 ಮಿಲಿಯನ್. ಇದು ಪ್ರಪಂಚದ ಮೇಲ್ಮೈ ಭೂಭಾಗದ ವಿಸ್ತೀರ್ಣದಲ್ಲಿ 33% ಭಾಗದಷ್ಟಿದೆ. ಈ ಖಂಡವು ಪೂರ್ಣವಾಗಿ ಉತ್ತರ ಗೋಳಾರ್ಧದಲ್ಲಿದೆ. ಭೌಗೋಳಿಕ ಸನ್ನಿವೇಶ. ಏಷ್ಯಾ ಖಂಡವು 3 ಸಾಗರಗಳ ಮತ್ತು 1 ಕಡೆ ಭೂಭಾಗದಿಂದ ಆವರಿಸಿದೆ. ಸುತ್ತುವರೆದಿರುವ ಸಾಗರಗಳೆಂದರೆ ಉತ್ತರದಲ್ಲಿ ಆರ್ಕ್ಟಿಕ್, ಪೂರ್ವ ಭಾಗದಲ್ಲಿ ಪೆಸಿಫಿಕ್ ಮತ್ತು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರಗಳು, ಪಶ್ಚಿಮಕ್ಕೆ ಯುರೋಪ್ ಖಂಡವಿದೆ. ಮೋಹನ್. ಏಷ್ಯಾದ ಪ್ರಾದೇಶಿಕ ವಿಭಾಗಗಳು: ಪೂರ್ವ ಏಷ್ಯಾ, ಆಗ್ನೇಯ ಏಷ್ಯಾ, ದಕ್ಷಿಣ ಏಷ್ಯಾ, ನೈಋತ್ಯ ಏಷ್ಯಾ, ಮಧ್ಯ ಏಷ್ಯಾ. ವಿನೋದ್. ಏಷ್ಯಾ ಖಂಡದ ಪ್ರಾಕೃತಿಕ ಲಕ್ಷಣಗಳು: ವಾಯುವ್ಯ ತಗ್ಗು ಮೈದಾನಗಳು, ಕೇಂದ್ರದ ಎತ್ತರ ಭಾಗಗಳು, ದಕ್ಷಿಣ ಪ್ರಸ್ಥಭೂಮಿಗಳು, ದ್ವೀಪ ಸಮೂಹಗಳು. ಎಂ. ಸಿದ್ಧಾರ್ಥ್. ಸ್ವಾಭಾವಿಕ ಸಸ್ಯವರ್ಗ: ತಂಡ್ರ ಸಸ್ಯವರ್ಗ, ಶಂಕುವಿನಾಕಾರದ ಮರಗಳು, ಕೋನಿಫೆರಸ್ ಅರಣ್ಯಗಳು, ಸಮಶೀತೋಷ್ಣ ವಲಯದ ಹುಲ್ಲುಗಾವಲು, ಸ್ಟೆಪ್ಪಿ. ಮರುಭೂಮಿ ಸಸ್ಯವರ್ಗ: ಮಾನ್ಸೂನ್ ಅರಣ್ಯಗಳು, ಸಮಭಾಜಕ ವೃತ್ತ ಪ್ರದೇಶದ ಅರಣ್ಯಗಳು, ಮೆಡಿಟರೇನಿಯನ್ ಸಸ್ಯವರ್ಗವು. ಸಿದ್ಧಾರ್ಥ್. ಏಷ್ಯಾ ಖಂಡದ ಚಿತ್ರ: ರಷ್ಯಾ, ಮಂಗೋಲಿಯಾ, ಚೀನಾ, ಕಜಾಕ್ಸ್ತಾನ್, ಇನ್ನೂ 48 ದೇಶಗಳಿವೆ. ಧನ್ಯವಾದಗಳು.